ಒಂದು ಮನೆಗೆ ಹೋಗಿ ನಿಮ್ಮ ತಿಂಗಳ ಖರ್ಚು ಏನು, ರೇಷನ್ಗೆ ಎಷ್ಟು ಖರ್ಚು ಮಾಡ್ತೀರಿ ಅಂತ ಕೇಳಿದಾಗ ಅವರು ಪಟ್ಟಿ ಕೊಟ್ಟಾಗ ಆ ಪಟ್ಟಿಯಲ್ಲಿ ಹಣ್ಣು ತರಕಾರಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನೋಡಿದಾಗ ಅದು ಎಲ್ಲ ಖರ್ಚುಗಳಿಗಿಂತ ಹೆಚ್ಚಿರಬೇಕು. ನೀವು ಎಷ್ಟು ಮಟನ್ನೇ ತೊಗೊಂಬನ್ನಿ, ಎಷ್ಟು ಎಗ್ಗೆ ತೊಗೊಂಬನ್ನಿ, ಅಥವಾ ಎಷ್ಟು ಮಸಾಲೆ ಪದಾರ್ಥಗಳನ್ನು ಮಾಡಿ ಕೊಡಿ, ಅಥವಾ ಜಂಕ್ ಆಹಾರ ಕೊಡಿಸಿ, ಅದು ನಿಮ್ಮ ಮಕ್ಕಳನ್ನು ಹಾಳು ಮಾಡುತ್ತೆ ಹೊರತು ಬುದ್ಧಿವಂತರನ್ನಾಗಿ ಮಾಡಿ. ರಕ್ತದಾನ ಮಾಡಬೇಕು, ಆದರೆ ಕೊಕ್ಕೆ ಹುಳುಗೆ ಅಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಚಪ್ಪಲಿ ಹಾಕ್ಕೊಂಡೇ ನಡಿಬೇಕು, ಬರೀ ಕಾಲದಲ್ಲಿ ಯಾವತ್ತೂ ನಡಿಬಾರ್ದು. ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ನಿಮ್ಮ ಮಗುವಿನ ಹಿಮೋಗ್ಲೋಬಿನ್ ಎಷ್ಟು ಅಂತ ಯಾವತ್ತೂ ಪರೀಕ್ಷೆ ಮಾಡಿದ್ದೀರಿ ನೀವು? ಸರಳವಾದ ನೇರವಾದ ಮಾರ್ಗದರ್ಶನ ಕೊಡ್ತಾ ಇದ್ದೇನೆ. ಪ್ರತಿದಿನ ನಿಮ್ಮ ಮಗುವಿಗೆ 3 ತರಕಾರಿಗಳನ್ನು ಕೊಡಬೇಕು, 5 ಹಣ್ಣುಗಳು, ಪ್ರತಿದಿನ 5 ಹಣ್ಣುಗಳು. ಏನು ಸರ್ 5 ಹಣ್ಣು ಅಂದರೆ ಹಣ್ಣಿನ ಬೆಲೆ ಗೊತ್ತಿದೆಯಾ ನಿಮಗೆ? ಒಬ್ಬೊಬ್ಬರು 5 ಹಣ್ಣು ತಿನ್ನೋಕ್ಕೆ ಸಾಧ್ಯವೇ? ಹೀಗೆ ಪ್ರಶ್ನೆ ಕೇಳ್ಬೋದು. ನೀವು ದುಡಿತಾ ಇರೋದು ಯಾರಿಗಾಗಿ? ನಿಮ್ಮ ಮಕ್ಕಳಿಗಾಗಲ್ವಾ? ನಿಮ್ಮ ಮಕ್ಕಳು ತಿನ್ನೋದಕ್ಕೆ ನೀವು ಖರ್ಚು ಮಾಡಲಿಲ್ಲ ಅಂದರೆ ಇನ್ನೇನು ಹೇಳಲಿ ನಾನು? ಒಳಗಿರೋ ರಸವನ್ನು ಎಳ್ಕೊಂಡು ಈ ಸಿಪ್ಪಿಯನ್ನು ಬಿಸಾಕ್ತಾರೆ. ಪರಮ ಮುಟ್ಟಾಳರು. ಸ್ವದೇಶಿ ಹಣ್ಣುಗಳಿಗಿಂತ ವಿದೇಶಿ ಹಣ್ಣು ಶ್ರೇಷ್ಠ ಅಲ್ವೇ ಅಲ್ಲ. 2 ಲೀಟರ್ ನೀರು ಅಂದರೆ 2 ಲೀಟರ್ ಶುದ್ಧ ನೀರು. ಅದರಲ್ಲಿ ಕಾಫಿ ಸೇರಿಲ್ಲ, ಟೀ ಸೇರಿಲ್ಲ, ಹಾಲು ಸೇರಿಲ್ಲ, ಯಾವುದೇ ತಂಪು ಪಾನೀಯ ಸೇರಿಲ್ಲ, ಯಾವುದೇ ಜ್ಯೂಸ್ ಸೇರಿಲ್ಲ, ಎಳನೀರು ಸೇರಿಲ್ಲ, ನೀರು ಮಜ್ಜಿಗೆ ಸೇರಿಲ್ಲ. ಇವೆಲ್ಲವನ್ನು ಬಿಟ್ಟು ಶುದ್ಧವಾದ ನೀರು ನಾನು ಹೇಳ್ತಾ ಇರೋದು. ಹಿರಿಯ ನಾಗರಿಕರಿಗೆ ಯಾವಾಗ ನೀರು ಕುಡಿಬೇಕು, ಎಷ್ಟು ನೀರು ಕುಡಿಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕೆ 2.5 ವರ್ಷದ ಮಗುವಿಗೆ ಲಿವರ್ ಕ್ಯೂರ್, ಹೊಟ್ಟೆ ಇಷ್ಟಪ್ಪ ಆಗಿ ಲಿವರ್ ಇಷ್ಟಪ್ಪ ಬೆಳೆದು ಹಾಲನ್ನು ಕುಡಿದೆ ರಚ್ಚೆ ಹಿಡಿತಾ ಅಳ್ತಾನೆ ಮಗು ಸತ್ತೋಗುತ್ತಲ್ಲ, ಯಾಕೆ ಅಂತ ಹುಡುಕಿದಾಗ ಹಿತ್ತಾಳೆ, ತಾಮ್ರದ ಪಾತ್ರೆ, ಕಂಚಿನ ಪಾತ್ರೆ ಅಡುಗೆಗೆ ಬಳಸಬೇಕು. ಹೆಚ್ಚು ಜಿಡ್ಡು ಇಲ್ಲದ, ಹೆಚ್ಚು ಸಿಹಿ ಇಲ್ಲದ, ಹೆಚ್ಚು ಮಸಾಲೆ ಪದಾರ್ಥಗಳಿಲ್ಲದ, ಸಾಧ್ಯವಾದಷ್ಟು ಸಹಜ ಸ್ವರೂಪದ ಪದಾರ್ಥಗಳು. ಭಗವದ್ಗೀತೆ ಆಹಾರವನ್ನು ಬಹಳ ಸರಳವಾಗಿ ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅಂತ ವರ್ಗೀಕರಿಸುತ್ತೆ. ಮಾಂಸಾಹಾರ ಸಿಕ್ಕಿತು ಅಥವಾ ಮದಿರೆ ಪಾನೀಯ ಸಿಕ್ತು ಉಚಿತವಾಗಿ ಅಂದರೆ ಮಿತಿ ಮೀರಿ ಸೇವಿಸ್ತಾರೆ. ಚೆನ್ನಾಗಿ ಊಟ ಹೊಡೆದ್ಬಿಟ್ಟು ಕೊಡ್ತಾರೆ, ಬಾಳೆಹಣ್ಣು ತಗೊಳ್ಳಿ ಸರ್. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸೋದು ಆತ ಸೇವಿಸುವ ಆಹಾರ. ಇದು ಭಗವದ್ಗೀತೆಯ ತಾತ್ಪರ್ಯ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ಇವರು ಬದುಕಿದಂತೆ ಬರೆದವರು. ವೃತ್ತಿಯಲ್ಲಿ ವೈದ್ಯರಾದರೂ ಕೂಡ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಮುಖಾಂತರ 90ರ ದಶಕದಿಂದ ಇಂದಿನವರೆಗೂ ಕೂಡ ಇಡೀ ಕರ್ನಾಟಕದ ಜನತೆಯ ಮನೆ ಮಾತಾಗಿರುವಂಥ ಡಾಕ್ಟರ್ ನಾ ಸೋಮೇಶ್ವರ್ ಸರ್ ಅವರು ಇವತ್ತು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಬರಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ. ಧನ್ಯವಾದಗಳು, ನಮಸ್ಕಾರ. ಮತ್ತೇನು ಹೇಳಬೇಕು? ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೇನೆ. ನಿಮ್ಮ ನಗುನೇ ಹೇಳ್ತಾ ಇದೆ ನೀವು ಚೆನ್ನಾಗಿದ್ದೀರಾ ಅಂತ. ಸರ್, ಆರೋಗ್ಯದ ವಿಚಾರದಲ್ಲಿ ಬಂದಾಗ ನಿಮ್ಮನ್ನು ಜನ ಕ್ವಿಜ್ ಮಾಸ್ಟರ್ ಆಗಿ ನೋಡಿದ್ದಾರೆ. ಆದರೆ ನೀವು ವೈದ್ಯರು ಹೌದು ಅನ್ನೋದು ಬಹುಶಃ ಕೆಲವರಿಗೆ ಗೊತ್ತಿರಲಿಕ್ಕಿಲ್ವೇನೋ. ಸೊ ಈ ಒಂದು ಕಾರ್ಯಕ್ರಮದ ಮುಖಾಂತರ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ನಿಮ್ಮ ಮುಖಾಂತರ ಜನರಿಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಒಂದು ಅಭಿಲಾಷೆ. ಹಾಗಾಗಿ ಆರೋಗ್ಯ ಅಂತ ಬಂದಾಗ ಹಾಲಿನ ಜೊತೆಗೆ ಕೆಲವೊಂದಿಷ್ಟು ಫ್ರೂಟ್ಸನ್ನು ಹಾಕಿ ಜ್ಯೂಸ್ ಮಾಡ್ತಾರೆ, ಸ್ಮೂತಿ ಕುಡಿತಾರೆ. ಈಗ ಪರ್ಸ್ನಲಿ ಹೇಳಬೇಕು ಅಂತ ಹೇಳಿದ್ರೆ, ನಾನು ಸಣ್ಣ ಇರೋದ್ರಿಂದಾಗಿ ದಪ್ಪ ಆಗೋಕ್ಕೆ ಏನು ಮಾಡಬೇಕು ಅಂದಾಗ ಸ್ಮೂತಿ ಕುಡಿಬೇಕು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀವಿ. ಹಾಗಿದ್ರೆ ಹಾಲಿನ ಜೊತೆ ಬೇರೆ ವಸ್ತುಗಳನ್ನು ಮಿಕ್ಸ್ ಮಾಡಿ ಅಥವಾ ಫ್ರೂಟ್ ಹಾಕಿ ಸ್ಮೂತಿಯನ್ನು ಕುಡಿಬಹುದಾ ಡಾಕ್ಟ್ರೆ? ಹಾಲೇ ಬೇಡ ಹೇಳ್ತಾ ಇದ್ದೀರಾ, ಇನ್ನು ಸ್ಮೂತಿ ಕುಡಿಬಹುದಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಏನು ಹೇಳ್ತೀರಾ ಇದಕ್ಕೆ ಅಂತ? ಇಲ್ಲಿ ಹಣ್ಣುಗಳ ವಿಚಾರಕ್ಕೆ ಬಂದರೆ, ಹಣ್ಣುಗಳನ್ನು ಹೇಗೆ ತಿನ್ನಬೇಕು ಅನ್ನೋದು ನಮಗೆ ಸತ್ಯಕ್ಕೂ ಗೊತ್ತಿಲ್ಲ. ಯಾಕೆ ಸರ್? ಹಣ್ಣಿನ ಪರಿಪೂರ್ಣ ಲಾಭ ಸಿಗಬೇಕಾದರೆ, ಹಣ್ಣಲ್ಲಿರುವ ಅಷ್ಟೂ ಪೋಷಕಾಂಶವನ್ನು ನಿಮ್ಮ ದೇಹ ಹೀರಬೇಕಾದರೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣನ್ನು ಸೇವಿಸಬೇಕು. ಚೆನ್ನಾಗಿ ಊಟ ಹೊಡೆದ್ಬಿಟ್ಟು ಕೊಡ್ತಾರೆ, ಬಾಳೆಹಣ್ಣು ತಗೊಳ್ಳಿ ಸರ್ ಅಂತ. ತಪ್ಪು ವಿಧಾನ ಅದು. ಫ್ರೂಟ್ ಸಲಾಡ್ ತಂದಿಟ್ಬಿಡ್ತಾರೆ, ಅಧಮ ವಿಧಾನ. ಹಾಗಾಗಿ ಹಣ್ಣನ್ನು ತಿನ್ನೋದು ಹೇಗೆ?
ಖಾಲಿ ಹೊಟ್ಟೆಯಲ್ಲಿ ಉದಾಹರಣೆಗೆ 4 ಗಂಟೆ ಮಧ್ಯಾಹ್ನ ಊಟ ಆಗಿದೆ, ಸಂಜೆ 5-5:30 ನೀವು ಕಾಫಿನೋ ಟೀನೋ ಬಿಸ್ಕಟ್ಟೋ ತೊಗೋತೀರಾ. ಹಾಗಾಗಿ 4 ಗಂಟೆ ಹೊತ್ತಿಗೆ ಖಾಲಿ ಹೊಟ್ಟೆಯಲ್ಲಿ ಹಣ್ಣನ್ನು ತಿನ್ನಿ. ಹಣ್ಣನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಇಡಿಯಾಗಿ ತಿನ್ನೋದು ಒಳ್ಳೆಯದು. ಸೇಬನ್ನು ಚೆನ್ನಾಗಿ ತೊಳೆದುಬಿಟ್ಟು ಇಡಿಯಾಗಿ ತಿನ್ನಬೇಕು. ಅಂದರೆ ನಾವೇ ಹಲ್ಲಲ್ಲಿ ಕಚ್ಚಿ ತಿನ್ನ. ಹೌದು, ಹಲ್ಲಲ್ಲಿ ಕಚ್ಚಿ ತಿನ್ನಬೇಕು. ಹಲ್ಲುಗಳ ಆರೋಗ್ಯ ಕಾಪಾಡೋದಕ್ಕೆ ಸಹಾಯ ಮಾಡಿದಾಗುತ್ತೆ. ಹಾಗಾಗಿ ಹಣ್ಣುಗಳನ್ನು ಕಚ್ಚಿ ತಿನ್ನಬೇಕು. ಇದು ಅತ್ಯುತ್ತಮ ವಿಧಾನ. ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಸಿಪ್ಪೆ ಸಮೇತ ತಿನ್ನಬೇಕು ಅಂತ ಹೇಳಿದ್ದೇನೆ. ಸೇಬಿನ ಹಣ್ಣಿನಲ್ಲಿ ಇರತಕ್ಕಂಥ ಪೋಷಕಾಂಶ ಎಲ್ಲಿದೆಯಪ್ಪ ಅಂದರೆ ಆ ಕೆಂಪು ಸಿಪ್ಪೆ ಬರುತ್ತಲ್ಲ, ಸಿಪ್ಪೆಯಲ್ಲಿರುತ್ತೆ. ಒಳಗಿನ ತಿರುಳಲ್ಲಿ ಏನೂ ಇಲ್ಲ, ನಾಲಿಗೆಗೆ ರುಚಿ ಅಷ್ಟೇ. ರಕ್ಷಣೆ ಕೊಡೋದು ಆ ಕೆಂಪು ಬಣ್ಣ. ನೀಲಿ ದ್ರಾಕ್ಷಿ ತರ್ತಾರೆ, ಹೀಗೆ ಹಿಡ್ಕೊಂಡು ಒಳಗಿರೋ ರಸವನ್ನು ಎಳ್ಕೊಂಡು ಈ ಸಿಪ್ಪೆಯನ್ನು ಬಿಸಾಕ್ತಾರೆ. ಪರಮ ಮುಟ್ಟಾಳರು. ಕ್ಯಾನ್ಸರ್ ಬರದೇ ಇರೋ ಹಾಗೆ ರಕ್ಷಣೆ ಕೊಡುವಂಥ ರಾಸಾಯನಿಕ ವಸ್ತು ಇರೋದು ಆ ನೀಲಿ ಸಿಪ್ಪೆಯಲ್ಲಿ. ಅದನ್ನು ತಿನ್ನಬೇಕು. ಅದನ್ನು ತಿನ್ನದೆ ಬರೀ ಒಳಗಿರ್ತಕ್ಕಂಥ ತಿರುಳನ್ನು ಇಳ್ಕೊಂಡು ಬಿಸಾಕೋದು ತಪ್ಪು. ಹಾಗಾಗಿ ಹಣ್ಣುಗಳನ್ನು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಇಡೀ ಹಣ್ಣನ್ನು ಸಿಪ್ಪೆ ಸಮೇತ ತಿನ್ನಲಿಕ್ಕೆ ಪ್ರಯತ್ನಿಸಬೇಕು. ಇದು ಅತ್ಯುತ್ತಮವಾದ ವಿಧಾನ. ಮಧ್ಯಮ ವಿಧಾನ ಅಂತ ಹೇಳುತ್ತಂದರೆ ಹಣ್ಣಿನ ರಸವನ್ನು ತೆಗೆದು ಸಕ್ಕರೆಯನ್ನು ಹಾಕದೆ ಸೇವಿಸೋದು. ಅಧಮ ವಿಧಾನ ಅಂದರೆ ಫ್ರೂಟ್ ಸಲಾಡ್. ಅದರಲ್ಲಿ ಹಣ್ಣಿನ ಅಂಶಕ್ಕಿಂತಲೂ ಹೆಚ್ಚಾಗಿ ಉಳಿದ ಕೊಬ್ಬಿನಂಶ, ಸಿಹಿ ಅಂಶ ವಿಪರೀತ ಇರೋ ಕಾರಣ ಬೊಜ್ಜು ಬರಲಿಕ್ಕೆ ಖಂಡಿತ ಸಹಾಯ ಮಾಡುತ್ತೆ. ದಪ್ಪ ಆಗಬೇಕು ಅಂದರೆ ನೀವು ಸೇವಿಸ್ಕೋಬಹುದು. ಆದರೆ ಆರೋಗ್ಯ ಅನ್ನೋ ಪ್ರಶ್ನೆ ಬಂದಾಗ ಹಣ್ಣಿನ ಪೋಷಕಾಂಶ ನಿಮಗೆ ಸಿಗಬೇಕು ಅಂದರೆ ಬರೀ ಹೊಟ್ಟೆಯಲ್ಲಿ ತಿನ್ನಿ, ಫ್ರೂಟ್ ಸಲಾಡ್ ಜೊತೆ ತಿನ್ನಬೇಡಿ. ಈ ಸ್ಮೂತಿಯೂ ಸಹ ಅದೇ ಜಾತಿಗೆ ಸೇರಿದ್ದು. ನಾಲಿಗೆ ರುಚಿಯೇ ಮುಖ್ಯ ಅಂದರೆ ಸ್ಮೂತಿ ಸೇವಿಸಿ. ಇಲ್ಲ ಆರೋಗ್ಯ ಮುಖ್ಯ ಅಂದರೆ ಹಾಲನ್ನೇ ಪ್ರತ್ಯೇಕವಾಗಿ, ಹಣ್ಣನ್ನೇ ಪ್ರತ್ಯೇಕವಾಗಿ ಸೇವಿಸೋದು ಒಳ್ಳೆಯದು. ಹಣ್ಣಿನ ಜ್ಯೂಸ್ ಕೂಡ ಹಾಗಾದರೆ ಒಳ್ಳೆಯದಲ್ಲ. ಕೆಲವು ಸಂದರ್ಭಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ, ಜ್ಯೂಸ್ ಕೊಟ್ಟಾಗ ಕುಡಿಲೇಬೇಕಾಗುತ್ತೆ. ಆದರೆ ನನ್ನ ನಿಯಮ ಏನಂದರೆ ನೀರು ಹಾಕಬಾರ್ದು, ಐಸ್ ಹಾಕಬಾರ್ದು, ಸಕ್ಕರೆ ಹಾಕಬಾರ್ದು. ಹಣ್ಣಿನ ಮೂಲ ರಸ ಏನಿದೆ ಹಾಗೆ ಕೊಟ್ಟರೆ ಕುಡಿಯೋಕ್ಕೆ ಇಷ್ಟ. ನೀರು ಹಾಕಿದ್ದಾರೆ ಅಂತ ಗೊತ್ತಾದಾಗ ಬೇಡ ಅಂತೀನಿ. ಓಕೆ, ಯಾವ ರೀತಿಯಲ್ಲಿ ಮಾಡ್ಕೊಂಡು ಕುಡಿತೀವಿ ಅನ್ನೋದು ಮುಖ್ಯ ಆಗುತ್ತೆ ಹಾಗಾದರೆ. ಹೌದು. ಓಕೆ, ಆಹಾರದ ವಿಚಾರಕ್ಕೆ ಬಂದಾಗ ತುಂಬ ಜನ ಪೇರೆಂಟ್ಸಿಗಿರುವಂಥ ಒಂದು ಡೌಟ್ ಏನು ಅಂತ ಅಂದರೆ, ನಾವು ಯಾವ ಆಹಾರವನ್ನು ಮಕ್ಕಳಿಗೆ ಕೊಟ್ಟಾಗ ಮಕ್ಕಳು ಬುದ್ಧಿವಂತರಾಗ್ತಾರೆ, ಎಂತಹ ಆಹಾರವನ್ನು ಬೆಳೆಯುವ ಮಕ್ಕಳಿಗೆ ಕೊಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಏನು ಹೇಳ್ತೀರಾ ಸರ್ ಇದಕ್ಕೆ? ಇದಕ್ಕೆ ಯಾವುದೇ ರೀತಿಯಾದ ಮ್ಯಾಜಿಕ್ ಫಾರ್ಮುಲಾ ಅಂತ ಏನೂ ಇಲ್ಲ. ಮಿದುಳನ್ನು ಚುರುಕಾಗಿ ಇಟ್ಟು ಆ ಮಗುವಿನ ಸರ್ವತೋಮುಖ ಪ್ರಗತಿಗೆ ಕಾರಣವಾಗುವಂಥ ಆಹಾರ ಪದಾರ್ಥ ಯಾವುದು ಅಂತ ಕೇಳಿದರೆ ಅದು ತರಕಾರಿ ಮತ್ತು ಹಣ್ಣು, ಇನ್ಯಾವುದೂ ಅಲ್ಲ. ಖಚಿತವಾಗಿ ಯಾವುದೇ ರೀತಿಯಾದ ಅನುಮಾನ ಇಲ್ಲದೆ ಅಧಿಕೃತವಾಗಿ ಹೇಳ್ತಾ ಇದ್ದೇನೆ. ಒಂದು ಮನೆಗೆ ಹೋಗಿ ನಿಮ್ಮ ತಿಂಗಳ ಖರ್ಚು ಏನು, ರೇಷನ್ಗೆ ಎಷ್ಟು ಖರ್ಚು ಮಾಡ್ತೀರಿ ಅಂತ ಕೇಳಿದಾಗ ಅವರು ಪಟ್ಟಿ ಕೊಟ್ಟಾಗ ಆ ಪಟ್ಟಿಯಲ್ಲಿ ಹಣ್ಣು ತರಕಾರಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನೋಡಿದಾಗ ಅದು ಎಲ್ಲ ಖರ್ಚುಗಳಿಗಿಂತ ಹೆಚ್ಚಿರಬೇಕು. ಹೆಚ್ಚಿತ್ತು ಅಂದರೆ ಆ ಮನೆ ಜನ ಬುದ್ಧಿವಂತರು ಅಂತ ಅರ್ಥ. ಯಾಕೆಂದರೆ ಮಗುವಿನ ಆರೋಗ್ಯ ಕಾಪಾಡೋದೇ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದೇ, ಮಿದುಳನ್ನು ಚುರುಕಾಗಿ ಮಾಡೋದೇ ಹಣ್ಣಲ್ಲಿರ್ತಕ್ಕಂಥ ವೈಟಮಿನ್ಸ್ಗಳು ಮತ್ತು ಖನಿಜಗಳು. ನೀವು ಅದನ್ನೇ ಮಕ್ಕಳು ಕೊಡಲಿಲ್ಲ ಅಂದರೆ, ನೀವು ಎಷ್ಟು ಮಟನ್ನೇ ತೊಗೊಂಬನ್ನಿ, ಎಷ್ಟು ಎಗ್ಗೆ ತೊಗೊಂಬನ್ನಿ, ಅಥವಾ ಎಷ್ಟು ಮಸಾಲೆ ಪದಾರ್ಥಗಳನ್ನು ಮಾಡಿ ಕೊಡಿ, ಅಥವಾ ಜಂಕ್ ಆಹಾರ ಕೊಡಿಸಿ, ಅದು ನಿಮ್ಮ ಮಕ್ಕಳನ್ನು ಹಾಳು ಮಾಡುತ್ತೆ ಹೊರತು ಬುದ್ಧಿವಂತರನ್ನಾಗಿ ಮಾಡಲ್ಲ. ಹಾಗಿದ್ದ ಮೇಲೆ ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸರಳವಾದ ನೇರವಾದ ಮಾರ್ಗದರ್ಶನ ಕೊಡ್ತಾ ಇದ್ದೇನೆ. ಪ್ರತಿದಿನ ನಿಮ್ಮ ಮಗುವಿಗೆ 3 ತರಕಾರಿಗಳನ್ನು ಕೊಡಬೇಕು. ಮತ್ತೆ ಹೇಳ್ತಾ ಇದ್ದೇನೆ, 3 ತರಕಾರಿ. ಆ 3 ತರಕಾರಿಗಳಲ್ಲಿ ಒಂದು ಕಡ್ಡಾಯವಾಗಿ ಸೊಪ್ಪು ಆಗಿರಬೇಕು. ಸೊಪ್ಪು ಯಾಕೆ ಆಗಿರಬೇಕು ಅಂತ ಹೇಳ್ತಂದರೆ, ಸೊಪ್ಪಿನಲ್ಲೇ ಹೆಚ್ಚಿನ ಕಬ್ಬಿಣದ ಅಂಶ ಇರೋದು. ಬೆಳೆಯುವ ಮಗುವಿಗೆ ಹಿಮೋಗ್ಲಾಬಿನ್ ಬೇಕು. ಆ ಹಿಮೋಗ್ಲಾಬಿನ್ ತಯಾರಿಕೆಗೆ ಬೇಕಾಗುವ ಕಚ್ಚಾ ವಸ್ತು ಕಬ್ಬಿಣದ ಅಂಶ ಇರೋದು ಸೊಪ್ಪಲ್ಲಿ. ಸೊಪ್ಪಲ್ಲಿ ನಾರಿನ ಅಂಶ ಇರುತ್ತೆ.
ನಿಮ್ಮ ಮಗುವಿನ ಕರುಳಲ್ಲಿ ಇರತಕ್ಕಂಥ ಬ್ಯಾಕ್ಟೀರಿಯಾಗಳು ಖುಷಿಯಾಗಿರಬೇಕು, ನಿಮ್ಮ ಮಗುವಿನ ಬುದ್ಧಿ ಬೆಳೆಯೋದಕ್ಕೆ ಸಹಾಯ ಮಾಡಬೇಕು ಅಂದರೆ ಈ ಸೊಪ್ಪನ್ನು ಕೊಡಬೇಕು ಆ ಬ್ಯಾಕ್ಟೀರಿಯಾಗಳಿಗೆ. ಹೇಗಾದರೂ ಕೊಡಿ, ಸೊಪ್ಪನ್ನು ಪಲ್ಯ ಮಾಡಿಕೊಡಿ, ಸಾರು ಮಾಡಿಕೊಡಿ, ಚಟ್ನಿ ಮಾಡಿಕೊಡಿ. ಇಲ್ಲಾಂದರೆ ಸೊಪ್ಪಿಂದ ರಸ ತೆಗೆಯುವಂಥ ಯಂತ್ರ ಸಿಗುತ್ತೆ, ಆ ರಸವನ್ನು ತೆಗೆದುಬಿಡಿ. ಸೊಪ್ಪಿಂದ ಯಾವುದೇ ಸೊಪ್ಪಾಗಲಿ, ಒಂದಷ್ಟು ದಂಟಿನ ಸೊಪ್ಪು ತೊಗೊಂಬನ್ನಿ, ಚೆನ್ನಾಗಿ ತೊಳೀರಿ, ಒಂದಷ್ಟು ಹುಳಿ ಸೊಪ್ಪು ತೊಗೊಳ್ಳಿ, ಚೆನ್ನಾಗಿ ತೊಳೀರಿ. ಎರಡನ್ನು ಸೇರಿಸಿ ನೀವು ಆ ಯಂತ್ರಕ್ಕೆ ಹಾಕಿ ತೆಗೀರಿ, ಸೊಗಸಾದ ರಸ ಬರುತ್ತೆ, ಹಸಿರು ರಸ. ಅದಕ್ಕೊಂದಷ್ಟು ಉಪ್ಪು ಹಾಕಿ, ಒಂದಷ್ಟು ಜೇನುತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಕೊಡಿ ಕುಡಿಯೋದಕ್ಕೆ. ಅದ್ಭುತವಾದ ಟಾನಿಕ್ ಇದು. ನಿಮ್ಮ ಮಗುವಿನ ರಕ್ತಹೀನತೆ ಏನಿರುತ್ತೆ ಅಷ್ಟು ಹೋಗುತ್ತೆ ಮತ್ತು ರುಚಿ ಇರುತ್ತೆ. ಯಾಕಂದರೆ ಹುಳಿ ಸೊಪ್ಪು ಹಾಕಿದ್ದೀರಿ, ಒಂದಷ್ಟು ಜೇನುತುಪ್ಪ ಹಾಕಿದ್ದೀರಿ, ಒಂದಷ್ಟು ಉಪ್ಪು ಹಾಕಿದ್ದೀರಿ, ರುಚಿಯಾಗಿರುತ್ತೆ. ಮೊದಲನೇ ದಿವಸ ಸ್ವಲ್ಪ ರಗಳೆ ಮಾಡ್ಬೋದು ಮಗು, ಆದರೆ ಒಂದು ಸಲ ಅದರ ರುಚಿ ತಿಳ್ಕೊಂಬಿಟ್ರೆ ಕುಡಿಯುತ್ತೆ. ಚಪಾತಿ ಮಾಡುವಾಗ ಅದ್ರ ಜೊತೆ ಒಂದಷ್ಟು ಮೆಂತ್ಯದ ಸೊಪ್ಪು ಬೆರೆಸಿ. ಏನು ಕಳ್ಕೊತೀವಿ? ಪುದೀನ ಚಟ್ನಿ ಮಾಡಿಡಿ, ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡಿಡಿ. ಅಮ್ಮಂದ್ರಿಗೆ ಹೇಳ್ಕೊಡ್ಬೇಕಾ ಅಡುಗೆ ಬಗ್ಗೆ ನಾನು? ಒಟ್ಟಲ್ಲಿ ಸೊಪ್ಪು ಪ್ರತಿದಿನ ಒಂದು ಸೊಪ್ಪು ನಿಮ್ಮ ಮಗುವಿನ ಹೊಟ್ಟೆ ಹೋಗಬೇಕು. ಇನ್ನು ಎರಡನೇದು ಏನಪ್ಪ ಅಂದರೆ ಬಣ್ಣದ ತರಕಾರಿ ಹೋಗಬೇಕು ಪ್ರತಿದಿನ ಹೊಟ್ಟೆಗೆ. ಯಾಕಂದರೆ ಬಣ್ಣದ ತರಕಾರಿಗಳಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಅದು ನಿಮ್ಮ ಮಗುವಿನ ಹೊಟ್ಟೆ ಸೇರಬೇಕು. ಎಲ್ಲೆಲ್ಲಿ ಹಸಿಯಾಗಿ ತಿನ್ನಲಿಕ್ಕೆ ಸಾಧ್ಯ ಇದೆಯೋ ಅಲ್ಲಿ ಹಸಿಯಾಗಿ ತಿನ್ನೋದಕ್ಕೆ ಕೊಡಿ. ಉದಾಹರಣೆಗೆ ಕ್ಯಾರೆಟಲ್ಲಿ ವೈಟಮಿನ್ ಎನೂ ಇದೆ, ಸಿನೂ ಇದೆ, ಬೀಟ್ರೂಟಲ್ಲಿದೆ. ಯಾಕೆ ಇವನ್ನು ಒಂದು ಸ್ವಲ್ಪ ಕೊಡಬಾರ್ದು ಪ್ರತಿದಿನ ನಿಮ್ಮ ಮಗುವಿಗೆ? ಮೂರನೇ ತರಕಾರಿ, ನಿಮ್ಮ ಮಗು ಯಾವ ತರಕಾರಿನ ಇಷ್ಟಪಡುತ್ತೋ ಆ ತರಕಾರಿಯಿಂದ ಅಡುಗೆನೋ ಸಾರೋ ಹುಳಿನೋ ಮತ್ತೊಂದು ಮಾಡಿ ಕೊಡಿ. ದಿನಕ್ಕೆ 3 ತರಕಾರಿಗಳನ್ನು ಕಡ್ಡಾಯವಾಗಿ ಸೇವಿಸಬೇಕು. ಅದರಲ್ಲಿ ಒಂದು ಸೊಪ್ಪು ಇರಲೇಬೇಕು. ನಮ್ಮ ದೇಶದ ಹೆಣ್ಣು ಮಕ್ಕಳಲ್ಲಿ ರಕ್ತಹೀನತೆ, ಅನೀಮಿಯಾ ಸರ್ವಸಾಮಾನ್ಯ ಆಗಿದೆ. ದೇಶದ 52% ಮಹಿಳೆಯರು ರಕ್ತಹೀನತೆಯಿಂದ ಕೊರಗ್ತಾ ಇದ್ದಾರೆ. ರಕ್ತದಾನ ಮಾಡಬೇಕು, ಆದರೆ ಕೊಕ್ಕೆ ಹುಳುಗೆ ಅಲ್ಲ. ಹಾಗಾಗಿ 6 ತಿಂಗಳಿಗೆ ಒಂದು ಸಲನಾದರೂ ಹೊಟ್ಟೆ ಹುಳುಗೆ ಔಷಧಿ ಕೊಡಿಸಿ. ಅದರಲ್ಲೂ ಗ್ರಾಮಾಂತರ ಪ್ರದೇಶದಲ್ಲಿ ಚಪ್ಪಲಿ ಹಾಕ್ಕೊಂಡೇ ನಡಿಬೇಕು, ಬರೀ ಕಾಲಲ್ಲಿ ಯಾವತ್ತೂ ನಡಿಬಾರ್ದು. ಯಾಕಂದರೆ ಬರೀ ಕಾಲಲ್ಲಿ ಮಗು ನಡೀತು ಅಂದರೆ ಕೊಕ್ಕೆ ಹುಳುವಿನ ಮರಿಗಳು ಬರೀ ಕಾಲಿನ ಮೂಲಕವೇ ದೇಹವನ್ನು ಪ್ರವೇಶ ಮಾಡುತ್ತೆ. ಹಾಗಾಗಿ ಚಪ್ಪಲಿ ಕಡ್ಡಾಯ. ಶಾಲೆಗೆ ಹೋಗ್ತಾ ಇರ್ತಕ್ಕಂಥ ನಿಮ್ಮ ಮಗುವಿನ ಹಿಮೋಗ್ಲೋಬಿನ್ ಎಷ್ಟು ಅಂತ ಯಾವತ್ತೂ ಪರೀಕ್ಷೆ ಮಾಡಿದ್ರಿ ನೀವು? ಅದರಲ್ಲೂ ಯಾವ ಮಗು SSLCಗೆ ಬಂದಿದೆ ಆ ಮಗುವಿನ ಹಿಮೋಗ್ಲೋಬಿನ್ ಪರೀಕ್ಷೆ ಮಾಡಿದ್ದೀರಾ? ಪರೀಕ್ಷೆ ಮಾಡಿ ಕಡಿಮೆ ಇತ್ತು ಅಂದರೆ ತಕ್ಷಣ ಆ ಕಬ್ಬಿಣದ ಅಂಶವನ್ನು ಸರಿದೂಗಿಸಿದ್ರೆ ನಿಮ್ಮ ಮಗು ಏನು ಓದುತ್ತೆ ಅದು ಮಿದುಳಲ್ಲಿ ನೆನಪಾಗಿ ಉಳಿಯುತ್ತೆ. ಹಿಮೋಗ್ಲೋಬಿನ್ ಇಲ್ಲ ಅಂದರೆ ಓದಿದ್ದು ನೆನಪಾಗಿ ಉಳಿಯೋದಿಲ್ಲ. ಓದಿದ್ದು ನೆನಪಾಗಿ ಉಳಿಬೇಕಾದರೆ ಅದಕ್ಕೆ ಹಿಮೋಗ್ಲೋಬಿನ್ ಬೇಕು. ಹಿಮೋಗ್ಲೋಬಿನ್ ಬೇಕು ಅಂದರೆ ಸೊಪ್ಪು ಕೊಡಬೇಕು ನೀವು ಪ್ರತಿದಿನ. ದಯವಿಟ್ಟು ನಿಮ್ಮ ಮಗುವಿನ ಹಿಮೋಗ್ಲೋಬಿನ್ ಎಷ್ಟಿದೆ ಅಂತ ಪರೀಕ್ಷೆ ಮಾಡಿಬಿಟ್ಟು ಕಡಿಮೆ ಇದ್ದರೆ ಅದನ್ನು ಸರಿಪಡಿಸಿ. ನಿಮ್ಮ ಮಗು ಬುದ್ಧಿವಂತ ಮಗು ಆಗುತ್ತೆ. 5 ಹಣ್ಣುಗಳು ಪ್ರತಿದಿನ, 5 ಹಣ್ಣುಗಳು. ಏನು ಸಾರ್ 5 ಹಣ್ಣು ಅಂದರೆ ಹಣ್ಣಿನ ಬೆಲೆ ಗೊತ್ತಿದೆಯಾ ನಿಮಗೆ? ಒಬ್ಬೊಬ್ಬರು 5 ಹಣ್ಣು ತಿನ್ನೋಕ್ಕೆ ಸಾಧ್ಯವೇ? ಹೀಗೆ ಪ್ರಶ್ನೆ ಕೇಳಬಹುದು ನೀವು. ಒಂದು ಸೇಬನ್ನು ತಂದರೆ 4 ಹೋಳು ಮಾಡಿ ಮನೆಯಲ್ಲಿ ಅಪ್ಪ 1 ಹೋಳು, ಅಮ್ಮ 1 ಹೋಳು, ಮಗ 1 ಹೋಳು, ಮಗಳು 1 ಹೋಳು ತಿಂದರೂ ಸಾಕು. ಇಡೀ ಹಣ್ಣನ್ನು ತಿನ್ನಬೇಕು ಅಂತ ನಿಯಮ ಇಲ್ಲ. ಹಣ್ಣಿನ ಒಂದಂಶ ಅಷ್ಟು ಹೋದರೂ ಸಾಕು, 1 ಹೋಳು ಹೋದರೂ ಸಾಕು ಹೊಟ್ಟೆಗೆ. ಆದರೆ 5 ಬೇರೆ ಬೇರೆ ಹಣ್ಣಾಗಿರಬೇಕು. ಖರ್ಚಾಗುತ್ತಲ್ಲ ಸರ್? ನೀವು ದುಡಿತಾ ಇರೋದು ಯಾರಿಗಾಗಿ? ನಿಮ್ಮ ಮಕ್ಕಳಿಗಾಗಲ್ವಾ? ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕು ಅನ್ನೋ ಉದ್ದೇಶದಿಂದ ಅಲ್ವಾ ನೀವು ದುಡಿತಾ ಇರೋದು? ನಿಮ್ಮ ಮಕ್ಕಳು ತಿನ್ನೋದಕ್ಕೆ ನೀವು ಖರ್ಚು ಮಾಡಲಿಲ್ಲ ಅಂದರೆ ಇನ್ನೇನು ಹೇಳಲಿ ನಾನು? ಹಾಗಾಗಿ ಯಾವುದೇ ನೆಪ ಹೇಳಬೇಡಿ, ಕುಂಟು ನೆಪ ಹೇಳಬೇಡಿ. 5 ಬೇರೆ ಬೇರೆ ಹಣ್ಣಾಗಬೇಕು. 5 ಬಾಳೆಹಣ್ಣು ತಿಂದುಬಿಟ್ಟು ತಿಂದೋ ಮಗನೇ ಅಂದರೆ ಅಲ್ಲ. 5 ಬೇರೆ ಬೇರೆ ಹಣ್ಣು, ಆಯಾ ಋತುವಲ್ಲಿ ಸಿಗುವಂಥ ಹಣ್ಣು ದಯವಿಟ್ಟು ಕೊಡಿಸಿ. ನೇರಳೆ ಹಣ್ಣು ಯಾವಾಗಲೂ ಸಿಗೋಲ್ಲ. ನೇರಳೆ ಹಣ್ಣು ಸಿಕ್ಕಿದಾಗ ಪ್ರತಿದಿನ ತಂದು ಕೊಡಿ. ಈಗ ಸಂಕ್ರಾಂತಿ ಹಣ್ಣು, ಎಲ್ಚಿ ಹಣ್ಣು ಎಲ್ಲ ಕಡೆ ಸಿಗುತ್ತೆ. ನಿಮ್ಮ ಮಕ್ಕಳು ಕೊಡಿಸಿದ್ದೀರಾ? ಯಾವತ್ತಾದರೂ ಎಲ್ಚಿ ಹಣ್ಣು ಹೇಗಿರುತ್ತೆ ಅಂತ ತಿಂದಿದ್ದಾರಾ? ಬಾಳೆಹಣ್ಣು ತಿಂದಿದ್ದಾರಾ? ಸಿಗುತ್ತೆ ಈಗ ಮಾರುಕಟ್ಟೆಯಲ್ಲಿ. ಕೊಡಿಸಿ ನಿಮ್ಮ ಮಕ್ಕಳಿಗೆ, ಅದ್ರ ರುಚಿ ತೋರಿಸಿ. ಆಯಾ ಋತುವಲ್ಲಿ ಸಿಗುವಂಥ ಹಣ್ಣುಗಳು ದಯವಿಟ್ಟು ಕೊಡಿಸಿ. ವಿದೇಶಿ ಹಣ್ಣುಗಳನ್ನು ಕೊಡಿಸ್ಬೇಕು ಅಂತ ನಿಯಮ ಇಲ್ಲ.
ಸ್ವದೇಶಿ ಹಣ್ಣುಗಳಿಗಿಂತ ವಿದೇಶಿ ಹಣ್ಣು ಶ್ರೇಷ್ಠ ಅಲ್ಲವೇ ಅಲ್ಲ. ಬೇರೆ ಬೇರೆ ದೇಶಗಳಿಂದೆಲ್ಲ ತರ್ತಾರಲ್ಲ ದುಬಾರಿ ಹಣ್ಣು, ಅದನ್ನು ಕೊಡಿಸಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ದೇಶದ ಹಣ್ಣುಗಳನ್ನೇ ದಯವಿಟ್ಟು ಕೊಡಿಸಿ. 5 ಹಣ್ಣು ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಸಿಪ್ಪೆ ಸಮೇತ. ಇಡೀ ಹಣ್ಣು ತಿನ್ನೋದು ಒಳ್ಳೆಯದು, ರಸ ತೆಗೆದು ತಿನ್ನೋದು ಮಧ್ಯಮ, ಫ್ರೂಟ್ ಸಲಾಡ್ ಮಾಡಿ ತಿನ್ನೋದು ಅಧಮ. ಹಾಗಿದ್ರೆ ಮಕ್ಕಳ ಬೆಳವಣಿಗೆಗೆ ಸೊಪ್ಪು, ಹಣ್ಣು, ತರಕಾರಿ ಈ 3 ಕೂಡ ತುಂಬಾನೇ ಮುಖ್ಯ ಬಹಳ ಮುಖ್ಯ. ಹಾಗಿದ್ರೆ ಮೊಟ್ಟೆಯನ್ನು ಸೇವಿಸಬಹುದಾ ಅಂತ, ಯಾಕಂದರೆ ಇತ್ತೀಚಿನ ದಿನಗಳಲ್ಲೇ ಒಂದು ಮೊಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ವಿವಾದ ಕೂಡ ಬಂತು. ಮೊಟ್ಟೆಯನ್ನು ತಿಂದರೆ ಆರೋಗ್ಯ ಸಮಸ್ಯೆ ಬರುತ್ತೆ, ಕ್ಯಾನ್ಸರ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿತ್ತು. ಸರ್, ನೀವು ಒಬ್ಬ ವೈದ್ಯರಾಗಿ ಅಥವಾ ಒಂದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಇಟ್ಟಿರೋದ್ರಿಂದಾಗಿ ಮೊಟ್ಟೆಯನ್ನು ಸೇವಿಸಬಹುದಾ, ಯಾವಾಗ ಸೇವಿಸ್ಬೋದು ಅಥವಾ ಹೇಗೆ ಸೇವಿಸಬೇಕು ಅಂತ? ಯಾಕಂದರೆ ಮೊಟ್ಟೆಯ ಒಳಗಡೆ ಇರುವಂಥ ಹಳದಿಯನ್ನು ಸೇವಿಸಬಾರ್ದು ಅಂತ ಕೆಲವರು ಹೇಳ್ತಾರೆ, ಹೇಗೆ ಅಂತ ಡಾಕ್ಟರ್? ನೀವು ಮೊಟ್ಟೆಯನ್ನು ಸೇವಿಸೋರು ಆಗಿದ್ದರೆ ದಯವಿಟ್ಟು ಮೊಟ್ಟೆ ತಿನ್ನಬಹುದು. ಮಗುವಿಗೆ ಕನಿಷ್ಠ 1 ಮೊಟ್ಟೆಯನ್ನು ಪ್ರತಿದಿನ ಕೊಡಬಹುದು. ಮಗು ಹೇಗೆ ಇಷ್ಟಪಡುತ್ತೋ ಹಾಗೆ ಕೊಡಿ. ಅದನ್ನು ಬೇಯಿಸ್ಕೊಡ್ತೀರೋ, ಆಮ್ಲೆಟ್ ಮಾಡಿಕೊಡ್ತೀರೋ, ಅಥವಾ ಮತ್ತೊಂದು ರೀತಿಯಲ್ಲಿ ಅದಕ್ಕೆ ಅಡುಗೆ ಮಾಡಿಕೊಡ್ತೀರೋ, ಅದು ನಿಮಗೆ ಬಿಟ್ಟದ್ದು, ನಿಮ್ಮ ಮಗುವಿಗೆ ಬಿಟ್ಟದ್ದು. ಬೇಯಿಸ್ಕೊಡಬಹುದು, ಒಳ್ಳೆಯ ವಿಧಾನ. ಆದರೆ ಎಲ್ಲರೂ ಮೊಟ್ಟೆಗಳು ತಿನ್ನಬೇಕು ಅನ್ನೋದು ಸುಳ್ಳು. ಮೊಟ್ಟೆಯನ್ನು ತಿನ್ನದೇ ಮಕ್ಕಳು ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇದೆ. ಆದರೆ ನಿಮ್ಮಲ್ಲಿ ಆ ಪದ್ಧತಿ ಉಂಟು ಅಂದರೆ ಖಂಡಿತ ಕೊಡಿ. ಬಿಳಿಯ ಭಾಗವನ್ನು ಕೊಡಿ, ಹಳದಿ ಭಾಗವನ್ನು, ಎರಡನ್ನೂ ಮಕ್ಕಳಿಗೆ ಕೊಡಿ. ದೊಡ್ಡವರು ಅನ್ನೋ ಪ್ರಶ್ನೆ ಬಂದಾಗ ಸಾಧ್ಯವಾದಷ್ಟು ಹಳದಿ ಭಾಗವನ್ನು ಸೇವಿಸದೇ ಇರೋದು ಒಳ್ಳೆಯದು. ಈಗಾಗಲೇ ಕೊಲೆಸ್ಟ್ರಾಲ್ ಹೆಚ್ಚಾಗಿದ್ದು ಅಥವಾ ರಕ್ತದ ಏರೊತ್ತಡ ಅಥವಾ ಮಧುಮೇಹ ಅಥವಾ ಹೃದಯದ ತೊಂದರೆಗಳಿದ್ದು ಮತ್ತಷ್ಟು ಮೊಟ್ಟೆಯ ಹಳದಿ ಭಾಗವನ್ನು ಸೇವಿಸಿದರೆ ತೊಂದರೆ ಆಗಬಹುದು. ಹಾಗಾಗಿ ಮೊಟ್ಟೆಯನ್ನು ತಿನ್ನೋ ಆಸೆ ಉಂಟು ಅಂದರೆ ಮೊಟ್ಟೆಯನ್ನು ತಿನ್ನಿ. ಸಾಧ್ಯವಾದಷ್ಟು ಆ ಮೊಟ್ಟೆ ಯಾವ ಶಕ್ತಿಯನ್ನು, ಎಷ್ಟು ಶಕ್ತಿಯನ್ನು ಕೊಡುತ್ತೆ ಆ ಶಕ್ತಿಯನ್ನು ಆವತ್ತೇ ಖರ್ಚು ಮಾಡೋದಕ್ಕೆ ಪ್ರಯತ್ನ ಪಡಿ. ಹಾಗೆ ಮಾಡ್ತು ಅಂದರೆ ದೊಡ್ಡವರು ಸಹ ಮೊಟ್ಟೆಯನ್ನು ತಗೋಬಹುದು. ಮಕ್ಕಳು ಅನ್ನೋ ಪ್ರಶ್ನೆ ಬಂದಾಗ ದಯವಿಟ್ಟು ಮೊಟ್ಟೆ ಕೊಡಿ. ಸರ್, ಹಾಗಿದ್ರೆ ನೀರು ಕುಡಿಯೋ ವಿಚಾರಕ್ಕೆ ಈಗಾಗಲೇ ನೀವು ಹೇಳಿದ್ರಿ, ಯಾವ ಆಹಾರವನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಹೇಗೆ ತಿನ್ನಬೇಕು ಅಂತ. ಇವೆಲ್ಲ ವಿಚಾರ ಒಂದು ಕಡೆಯಾದರೆ, ನೀರು ನಮಗೆ ಪ್ರತಿನಿತ್ಯ ಬೇಕಾಗುವಂಥ ಜೀವ ಜಲ ಅದು. ಸೊ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಬೇಕು, ಮಕ್ಕಳು ಎಷ್ಟು ಕುಡಿಬೇಕು, ವಯಸ್ಸಾದವರು ಎಷ್ಟು ಕುಡಿಬೇಕು, ಈ ಥರದ ಕೆಲವೊಂದಿಷ್ಟು ಡೌಟ್ಸ್ ಇರುತ್ತೆ. ಸೊ ನೀರು ನಮ್ಮ ಆರೋಗ್ಯಕ್ಕೆ ಎಷ್ಟು ಮುಖ್ಯ, ಹೇಗೆ ಅಂತ? ಇಡೀ ದೇಹ ಬದುಕಿರೋದೇ ನೀರಿನ ಮಾಧ್ಯಮದಲ್ಲಿ. 65% ದೇಹ ರೂಪುಗೊಂಡಿರೋದೇ ನೀರಿಂದ. ನೀರಿಲ್ಲದಿದ್ದರೆ ನಮಗೆ ಬದುಕಿಲ್ಲ. ಬೇಕೇ ಬೇಕು. ಎಷ್ಟು ಬೇಕು ವಿಜ್ಞಾನಿಗಳು ಲೆಕ್ಕ ಹಾಕಿದ್ದಾರೆ. 1 kg ತೂಕಕ್ಕೆ 30 ml ನೀರು ಬೇಕು. ಇದು ವರ್ಷದ ಸರ್ವಸಾಮಾನ್ಯ ದಿನಗಳಲ್ಲಿ. ಬೇಸಿಗೆ ಬಂದಾಗ ಅಥವಾ ಆಟೋಟಗಳಲ್ಲಿ ಮಕ್ಕಳು ತೊಡಗಿದಾಗ ಈ 30 ml ಅನ್ನೋದನ್ನು 35 ml ಮಾಡಿ ಅಂತ ಹೇಳ್ತಾರೆ. ಆದರೆ ಒಂದು ಸರಳವಾದ ಲೆಕ್ಕಾಚಾರ ಅಂದರೆ ಒಂದು 2 ಲೀಟರ್ ನೀರಾದರೂ ಕುಡಿಬೇಕಾಗುತ್ತೆ. ಇಲ್ಲಿ ಒಂದು ಸೂಕ್ಷ್ಮ ದಯವಿಟ್ಟು ಗಮನಿಸಿ. 2 ಲೀಟರ್ ನೀರು ಅಂದರೆ 2 ಲೀಟರ್ ಶುದ್ಧ ನೀರು. ಅದರಲ್ಲಿ ಕಾಫಿ ಸೇರಿಲ್ಲ, ಟೀ ಸೇರಿಲ್ಲ, ಹಾಲು ಸೇರಿಲ್ಲ, ಯಾವುದೇ ತಂಪು ಪಾನೀಯ ಸೇರಿಲ್ಲ, ಯಾವುದೇ ಜ್ಯೂಸ್ ಸೇರಿಲ್ಲ, ಎಳನೀರು ಸೇರಿಲ್ಲ, ನೀರು ಮಜ್ಜಿಗೆ ಸೇರಿಲ್ಲ. ಇವೆಲ್ಲವನ್ನು ಬಿಟ್ಟು ಶುದ್ಧವಾದ ನೀರು ನಾನು ಹೇಳ್ತಾ ಇರೋದು. ಯಾಕಂದರೆ ಕೆಲವರು ಅದನ್ನು ಕನ್ಸಿಡರ್ ಅದೆಲ್ಲ ಸೇರಿಸ್ಕೋತಾರೆ. ಈಗಷ್ಟೇ ಎಳ್ನೀರು ಕುಡಿದೆ ಮತ್ತೇನು ಬೇಡ. ಎಳ್ನೀರು ಬೇಕಾದರೆ ಕುಡೀರಿ, ಅದು ನಿಮ್ಮ ಇಷ್ಟ. ದೇಹ ಚೆನ್ನಾಗಿರಬೇಕಾದ್ರೆ ಹೌದು, ನಿಮಗೆ ನೀರು ಕಳೆತ ಅಂತ ಹೇಳ್ತೇವೆ, ಡಿಹೈಡ್ರೇಷನ್ ಅಂತ ಹೇಳ್ತೇವೆ. ಅದು ಆಗದೇ ಇರಬೇಕಾದ್ರೆ 2 ಲೀಟರ್ ನೀರು ದಯವಿಟ್ಟು ಕುಡೀರಿ. ಮತ್ತು ಎಲ್ಲಕ್ಕಿಂತಲೂ ಮುಖ್ಯವಾದದ್ದು ನಿಮ್ಮ ಮಿದುಳು. ಅದಕ್ಕೆ ನಿಜಕ್ಕೂ ಹೆಚ್ಚಿನ ನೀರು ಬೇಕಿದ್ದಲ್ಲಿ ಹೇಳುತ್ತದು, ಇಂಚೂರು ಕುಡಿಯೋಣ ಅಂತ. ಕುಡೀರಿ, ತಪ್ಪೇನಿಲ್ಲ. ಆದರೆ ಇಲ್ಲಿ ಒಂದು ಸಣ್ಣ ಸೂಕ್ಷ್ಮವನ್ನು ಹೇಳಬೇಕು ನಾನು. ಹಿರಿಯ ನಾಗರಿಕರಿಗೆ ಯಾವಾಗ ನೀರು ಕುಡಿಬೇಕು, ಎಷ್ಟು ನೀರು ಕುಡಿಬೇಕು ಅನ್ನೋದು ಗೊತ್ತಾಗಲ್ಲ. ನಮ್ಮ ಮಿದುಳಲ್ಲಿ ಒಂದು ವ್ಯವಸ್ಥೆ ಇರುತ್ತೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದಾಗ ಹೋಗು ನೀರನ್ನು ಕುಡಿ ಅಂತ ನೀರು ಕುಡಿಯೋದಕ್ಕೆ ಪ್ರಚೋದಿಸುವಂಥ ಒಂದು ವ್ಯವಸ್ಥೆ ಏನಿದೆ
ಅದು ವಯಸ್ಸಾಗ್ತಾ ಇದ್ದ ಹಾಗೆ ಕೆಲವು ಸಂದರ್ಭಗಳಲ್ಲಿ ಕರಾರುವಾಕ್ಕಾಗಿ ಕೆಲಸ ಮಾಡೋಲ್ಲ. ಹಾಗಾಗಿ ದೇಹಕ್ಕೆ ನೀರಿನ ಅಗತ್ಯ ಇದ್ದರೂ ಸಹ ನಾವು ಕುಡಿಯೋಕ್ಕೆ ಹೋಗಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಪ್ರತಿ 3 ಗಂಟೆಗೆ ಒಂದು ಅಲಾರಾಮ್ ಇಟ್ಕೊಳ್ಳೋದಕ್ಕೆ ಹೇಳ್ತೇವೆ. ಆ ಅಲಾರಾಮ್ ಹೊಡೆದಾಗ ಹೋಗಿ ನೀರು ಕುಡಿಬೇಕು. ತುಂಬ ದಾಹ ಇಲ್ಲ ಅಂತ ಅನಿಸಿದ್ರೂ ಸಹ ಎಷ್ಟಾಗುತ್ತೋ ಅಷ್ಟು ನೀರು ಕುಡಿದು ಬರಬೇಕು. ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಹಿನ್ನೆಲೆಯಲ್ಲಿ ಈಗ ಶಾಲೆಗಳಲ್ಲಿ ನೀರು ಕುಡಿಯೋದಕ್ಕೆ 1 ಗಂಟೆ ಹೊಡೆಯೋ ವ್ಯವಸ್ಥೆ ಮಾಡಿದ್ದಾರೆ. ಆ ಗಂಟೆ ಆಗ್ತಾ ಇದ್ದ ಹಾಗೆ ಶಾಲೆಯ ತರಗತಿಯಲ್ಲಿ ಕೂತಿರ್ತಕ್ಕಂಥ ಮಕ್ಕಳು ತಮ್ಮ ವಾಟರ್ ಬಾಟಲಿಂದ ನೀರನ್ನು ತಗೊಂಡು ಕುಡಿಬೇಕು. ಅವರು ಮಕ್ಕಳಿಗೆ ನೀರಿನ ಅಂಶ ಬೇಕಾಗಿದೆ ಅನ್ನೋದನ್ನು ಮನಗಂಡು ಸರ್ಕಾರ ಈ ಕ್ರಮ ಕೈಗೊಂಡಿದೆ. ಇದೊಂದು ಶ್ಲಾಘನೀಯ ವಿಚಾರ. ಹಾಗೆಯೇ ಹಿರಿಯ ನಾಗರಿಕರು ಅಥವಾ ಮನೆಯಲ್ಲಿ ಯಾರಿರ್ತಾರೋ ಹಿರಿಯ ನಾಗರಿಕರ ಯೋಗಕ್ಷೇಮವನ್ನು ತಗೊಂಡು ಅವರೂ ಸಹ ಹಿರಿಯರಿಗೆ ನಿಯಮಿತವಾಗಿ ನೀರನ್ನು ಕುಡಿಯೋದಕ್ಕೆ ಸೂಚನೆ ಕೊಡ್ತಾ ಇರಬೇಕು. ನೀರು ಯಾವುದೇ ದ್ರವ ಆಹಾರ ಆದರೂ ಆದೀತು, ಜ್ಯೂಸ್ ಆಗ್ಬೋದು, ನೀರು ಮಜ್ಜಿಗೆ, ಒಟ್ಟಿನಲ್ಲಿ ನೀರಿನ ಅಂಶ ಹೋಗಬೇಕು ಅವ್ರ ದೇಹಕ್ಕೆ. ಓಕೆ. ಆಹಾರವನ್ನು ಬೇಯಿಸೋ ವಿಚಾರಕ್ಕೆ ಬಂದಾಗ ಯಾವ ಪಾತ್ರೆಯಲ್ಲಿ ಬೇಯಿಸಬೇಕು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರಬಹುದು. ಹಿಂದಿನ ಕಾಲದಲ್ಲಿ ಹೆಚ್ಚಾಗಿ ಮಣ್ಣಿನ ಪಾತ್ರೆನೇ ಉಪಯೋಗ ಮಾಡ್ತಿದ್ರು. ಆದರೆ ಸರ್, ಈಗ ನಮಗೆ ಮಣ್ಣಿನ ಪಾತ್ರೆ ಎಲ್ಲಿಂದ ಬರಬೇಕು, ಅದನ್ನು ಹಿಡ್ಕೊಳ್ಳೋದು ಅಥವಾ ಅದನ್ನು ಕಾಪಾಡ್ಕೊಳ್ಳೋದು ಒಂದು ಚಾಲೆಂಜ್ ಅಂತ ಆಗ್ಬೋದು ಈಗಿನ ಜನ್ರೇಷನ್ಗೆ. ಸೊ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಆಹಾರವನ್ನು ಬೇಯಿಸಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದಾ ಅಥವಾ ಏನಾದರೂ ಅಡ್ಡ ಪರಿಣಾಮ ಉಂಟಾಗಬಹುದಾ ಅಂತ ಸರ್? ಇವತ್ತಿಗೂ ಸರ್ವಶ್ರೇಷ್ಠವಾದ ಪಾತ್ರೆ ಅಡುಗೆ ಮಾಡೋದಕ್ಕೆ ಅನ್ನೋದಾದರೆ ಅದು ಮಣ್ಣಿನ ಪಾತ್ರೆ. ಅದರ ಸ್ಥಾನವನ್ನು ಇನ್ಯಾವ ಪಾತ್ರೆಯೂ ಗ್ರಹಿಸೋಲ್ಲ. 2ನೆಯ ಸ್ಥಾನದಲ್ಲಿ ಸ್ಟೀಲ್ ಪಾತ್ರೆಗಳಿವೆ. 3ನೇ ಸ್ಥಾನದಲ್ಲಿ ಯಾವ ಪಾತ್ರೆಯೂ ಇಲ್ಲ. ನಮ್ಮಲ್ಲಿ ಇಂಡಿಯನ್ ಚೈಲ್ಡ್ಹುಡ್ ಸಿರಾಸಿಸ್ ಅಂತಕ್ಕಂಥ ಒಂದು ಮಾರಕ ಕಾಯಿಲೆ ನನ್ನ ಬಾಲ್ಯಕಾಲದಲ್ಲಿ ಇತ್ತು. ಗೋಡೆಗಳ ಮೇಲೆ ದೊಡ್ಡ ದೊಡ್ಡ ಜಾಹೀರಾತುಗಳು. ಲಿವರ್ ಕ್ಯೂರ್ ಅನ್ನೋ ಔಷಧ, ಒಂದು 2.5 ವರ್ಷದ ಮಗು ಹೊಟ್ಟೆ ಇಷ್ಟಪ್ಪ ಊದ್ಕೊಂಡ್ಬಿಟ್ಟಿದೆ, ಲಿವರ್ ಕ್ಯೂರ್ ಕೊಡಿ, ನಿಮ್ಮ ಮಗುವಿಗೆ ತೊಂದರೆಯಾಗಿದೆ. ವಿಜ್ಞಾನಿಗಳು ಈ ಕ್ಷೇತ್ರದಲ್ಲಿ ಅಧ್ಯಯನ ಮಾಡಿದ ಮೇಲೆ ಯಾಕೆ 2.5 ವರ್ಷದ ಮಗುವಿಗೆ ಲಿವರ್ ಕ್ಯೂರ್, ಹೊಟ್ಟೆ ಇಷ್ಟಪ್ಪ ಆಗಿ ಲಿವರ್ ಇಷ್ಟಪ್ಪ ಬೆಳೆದು ಹಾಲನ್ನು ಕುಡಿದೆ ರಚ್ಚೆ ಹಿಡಿತಾ ಅಳ್ತಾನೆ ಮಗು ಸತ್ತೋಗುತ್ತಲ್ಲ, ಯಾಕೆ ಅಂತ ಹುಡುಕಿದಾಗ ಅದಕ್ಕೆ ಕಾರಣ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆಗಳಲ್ಲಿ ಹಾಲನ್ನು ಕಾಯಿಸೋದು ಅನ್ನೋ ವಿಚಾರ ಗೊತ್ತಾಯಿತು. ತಾಮ್ರ, ಹಿತ್ತಾಳೆ, ಕಂಚು ಪಾತ್ರೆಗಳಲ್ಲಿ ಹಾಲನ್ನು ಕಾಯಿಸಿದಾಗ ಅಲ್ಲಿದ್ದಂಥ ಆ ತಾಮ್ರದ ಅಂಶ ಜಿನುಗಿ ಹಾಲಲ್ಲಿ ಸೇರಿಕೊಂಡು 4-5 ಪಟ್ಟು ಹೆಚ್ಚಾಗಿ ಆ ಹಾಲನ್ನು ಕುಡಿದಾಗ ಅದು ಹೋಗಿ ಯಕೃತ್ತಲ್ಲಿ ಸಂಚಯವಾಗಿ ಯಕೃತ್ತಿನ ಕೆಲಸ ಕಾರ್ಯಗಳನ್ನು ನಾಶ ಮಾಡಿ ಈ ಇಂಡಿಯನ್ ಚೈಲ್ಡ್ಹುಡ್ ಸಿರಾಸಿಸ್ ಬರೋದಕ್ಕೆ ಕಾರಣವಾಯಿತು. ಹಾಗಾಗಿ ಇಡೀ ಕಾಯಿಲೆಯನ್ನು ನಿವಾರಿಸಿದ್ದು ಒಂದೇ ಒಂದು ಸೂಚನೆಯಿಂದ, ಯಾವುದೇ ಕಾರಣಕ್ಕೂ ಅಡುಗೆಗೆ ಹಿತ್ತಾಳೆ, ಕಂಚು, ತಾಮ್ರದ ಪಾತ್ರೆಗಳನ್ನು ಬಳಸಬೇಡಿ ಅಂತ ಏನು ಒಂದು ಸೂಚನೆ ಕೊಟ್ಟರು, ಆ ಕಾಯಿಲೆಯೇ ಮರೆಯಾಗಿ ಹೋಯಿತು. ಇನ್ನು ಅಲ್ಯೂಮಿನಿಯಂ, ಸಿಲ್ವರ್ ಪಾತ್ರೆ ಅಂತ ನಾವು ಕರೀತೇವೆ, ನೋಡೋಕ್ಕೆ ಬೆಳ್ಳಿ ಹಾಗೇ ಕಾಣುತ್ತೆ, ಆಕರ್ಷಕವಾಗಿರುತ್ತೆ. ಆ ಬೆಳ್ಳಿ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ಅಕಸ್ಮಾತ್ ಏನಾದರೂ ನೀವು ಹುಳಿ ಪದಾರ್ಥವನ್ನು ಹಾಕಿದ್ರೆ, ನಿಂಬೆಹಣ್ಣಾಗಲಿ, ಟೊಮೆಟೊ ಆಗಲಿ ಅಥವಾ ಹುಣಸೆ ರಸ ಹಾಕಿದ್ರೆ ಅದರಲ್ಲಿ ಇರ್ತಕ್ಕಂಥ ಹುಳಿ ಅಂಶ ಆ ಅಲ್ಯೂಮಿನಿಯಂ ಜೊತೆ ರಾಸಾಯನಿಕವಾಗಿ ವರ್ತಿಸಿ ಆ ಅಲ್ಯೂಮಿನಿಯಂ ಲೀಚಿಂಗ್ ಅಂತ ಹೇಳ್ತಾರೆ, ಜಿನುಗೋದು ಅಂತ ಕನ್ನಡದಲ್ಲಿ ಹೇಳ್ತೇವೆ. ಆ ಜಿನುಗಿದ ಅಲ್ಯೂಮಿನಿಯಂ ಅಣುಗಳೋ ಪರಮಾಣುಗಳೋ ಏನಿವೆಯೋ ಅವು ನೇರವಾಗಿ ಮಿದುಳಲ್ಲಿ ಹೋಗಿ ಅಲ್ಲಿ ಶಾಶ್ವತವಾಗಿ ಬೀಡು ಬಿಟ್ಟು ಅದು ಆಲ್ಝೈಮರ್ ತರಹ ಕಾಯಿಲೆಗೆ ಕಾರಣವಾಗುತ್ತೆ ಅಂತ ಗೊತ್ತಾಯಿತು. ಹಾಗಾಗಿ ಅಲ್ಯೂಮಿನಿಯಂ ಪಾತ್ರೆ ಬಳಸಲ್ಲ, ನೀವು ಬಳಸಬೇಡಿ. ಹಿತ್ತಾಳೆ, ತಾಮ್ರದ ಪಾತ್ರೆ, ಕಂಚಿನ ಪಾತ್ರೆ ಅಡುಗೆಗೆ ಬಳಸಬೇಡಿ. ಶ್ರೇಷ್ಠವಾದದ್ದು ಮಡಿಕೆ, ಮಣ್ಣಿನಿಂದ ಮಾಡಿದ ಪದಾರ್ಥಗಳು, ನಂತರದ್ದು ಸ್ಟೀಲ್ ಪಾತ್ರೆಗಳು. ಸರ್, ಹಾಗಿದ್ರೆ ಈ ಆಹಾರದ ಬಗ್ಗೆ ಭಗವದ್ಗೀತೆಯಲ್ಲಿ ಏನಾದರೂ ಉಲ್ಲೇಖ ಇದೆಯಾ? ಇದ್ರ ಬಗ್ಗೆ ಏನಾದರೂ ತಿಳಿಸ್ಕೊಡ್ಬಹುದಾ ಅಂತ? ಭಗವದ್ಗೀತೆ ಬಗ್ಗೆ ಮಾತಾಡ್ತಾ ಹೋಯಿತು ಅಂದರೆ ಅದಕ್ಕೆ ಕೊನೆ ಮೊದಲಿಲ್ಲ. ಭಗವದ್ಗೀತೆ ಆಹಾರವನ್ನು ಬಹಳ ಸರಳವಾಗಿ ಸಾತ್ವಿಕ ಆಹಾರ, ರಾಜಸ ಆಹಾರ, ತಾಮಸ ಆಹಾರ ಅಂತ ವರ್ಗೀಕರಿಸುತ್ತೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸೋದು ಆತ ಸೇವಿಸುವ ಆಹಾರ. ಇದು ಭಗವದ್ಗೀತೆಯ ತಾತ್ಪರ್ಯ, ಉಲ್ಲೇಖ ಆಗಿದೆ. ಹೌದು. ನೀನು ಎಂತಹ ಆಹಾರವನ್ನು ಸೇವಿಸ್ತೀಯ ಆ ರೀತಿ ಬದಲಾವಣೆ ಆಗ್ತೀಯ ಅಂತ.
ಹಾಗಾಗಿ ಯಾರು ಸಾತ್ವಿಕ ಆಹಾರವನ್ನು ಸೇವಿಸ್ತಾರೆ ಅವರ ಮಾತು, ಕೃತಿ, ವಿಚಾರ ಎಲ್ಲವೂ ಸಾತ್ವಿಕ ರೂಪದಲ್ಲಿರುತ್ತೆ. ಸಾತ್ವಿಕ ಆಹಾರ ಅಂತ ಹೇಳ್ತಂದರೆ ಹೆಚ್ಚು ಜಿಡ್ಡು ಇಲ್ಲದ, ಹೆಚ್ಚು ಸಿಹಿ ಇಲ್ಲದ, ಹೆಚ್ಚು ಮಸಾಲೆ ಪದಾರ್ಥಗಳಿಲ್ಲದ, ಸಾಧ್ಯವಾದಷ್ಟು ಸಹಜ ಸ್ವರೂಪದ ಪದಾರ್ಥಗಳು. ಸೊ ಸಾತ್ವಿಕ ಕಾಳುಗಳೆಲ್ಲ ಬರುತ್ತೆ, ಅನ್ನ ಬರುತ್ತೆ, ಎಲ್ಲ ರೀತಿಯ ಹಣ್ಣುಗಳು, ತರಕಾರಿಗಳು, ಅದರಲ್ಲೂ ಮೊಳಕೆ ಬರಿಸಿದ ಕಾಳುಗಳು ಅಂದರೆ ಸರ್ವಶ್ರೇಷ್ಠ, ಸುಲಭವಾಗಿ ಜೀರ್ಣ ಆಗುವಂಥ ಪದಾರ್ಥಗಳು. ಅಕಸ್ಮಾತ್ ಏನಾದರೂ ಅಡುಗೆ ಅಂದರೆ ಒಲೆ ಮೇಲಿಟ್ಟು ಪಾತ್ರೆಗೆ ಏನಾದರೂ ಈಗ ಉದಾಹರಣೆಗೆ ಒಂದು ಖೀರ್ ತಯಾರು ಮಾಡಿದ್ವಿ ಅಂದರೆ ಅದನ್ನು 6 ಗಂಟೆಗಳ ಒಳಗೆ ಸೇವಿಸಬೇಕೇ ಹೊರತು ಅದಾದ ನಂತರ ಅದನ್ನು ಸೇವಿಸಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅವರದ್ದೇ ಕಾರಣಗಳುಂಟು. ಇನ್ನು ನೀವು ರಾಜಸ ಪದಾರ್ಥಗಳು ಅಂತ ಹೇಳ್ತಂದರೆ ಚೆನ್ನಾಗಿ ಉಪ್ಪು ಖಾರ ಹಾಕಿರೋದು, ನಮ್ಮ ಎಲ್ಲ ಜಂಕ್ ಆಹಾರಗಳು, ಪಿಜ್ಜಾಗಳು, ಹಾಟ್ ಡಾಗ್ಗಳು, ಚಿಪ್ಸ್ಗಳು ಇವೆಲ್ಲವೂ ಅದರ ವ್ಯಾಪ್ತಿಗೆ ಬರುತ್ತೆ. ನಾಲಿಗೆ ರುಚಿ ಅಲ್ಲಿ, ಹೊಟ್ಟೆ ತುಂಬೋದು ಮುಖ್ಯ ಅಲ್ಲ, ನಾಲಿಗೆ ರುಚಿ ಮುಖ್ಯ. ಹಾಗಾಗಿ ರುಚಿಗೆ. ಇನ್ನು ತಾಮಸ ಆಹಾರ ಅಂತ ಹೇಳ್ತಂದರೆ ಹೊಟ್ಟೆ ಬಿರಿಯೋವರೆಗೂ ತಿನ್ನೋದು. ಇದೊಂದು ತಪ್ಪು ಕೆಲಸ ನಾವು ಮಾಡ್ತೇವೆ. ನಾವು ಮದುವೆ ಮನೆಗೆ ಹೋದ್ರೂ, ಏಕಾದಶಿ ಉಪವಾಸ ಆದ್ರೂ ಹಿತ ಅನ್ನೋದನ್ನು ಮರೆಯಬಾರ್ದು. ಅದಕ್ಕೆ ಕೆಲವರು ಏನು ಮಾಡ್ತಾರೆ, ಮಾಂಸಾಹಾರ ಸಿಕ್ಕಿತು ಅಥವಾ ಮದಿರೆ ಪಾನೀಯ ಸಿಕ್ತು ಉಚಿತವಾಗಿ ಅಂದರೆ ಮಿತಿ ಮೀರಿ ಸೇವಿಸ್ತಾರೆ. ಇದಷ್ಟು ಒಳ್ಳೆಯದಲ್ಲ. ಈ ಎಲ್ಲ ಆಹಾರಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಸರಳವಾದ ಉದಾಹರಣೆ ಕೊಟ್ಟು ನಮ್ಮ ಮಾತುಕತೆ ಮುಗಿಸ್ಬಹುದು ಅಂತ ಅನಿಸುತ್ತೆ. ಏವಿಯೇಷನ್ ಫ್ಯೂಯಲ್ ಏನು ಹಾಗಂದರೆ ವಿಮಾನವನ್ನು ನಡೆಸೋದಕ್ಕೆ ಬಳಸುವಂಥ ತೈಲ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕೋಣ. ನಮ್ಮ ಕಾರುಗಳನ್ನು ನಡೆಸೋದಕ್ಕೆ ಬಳಸುವಂಥ ತೈಲ ಇನ್ನೊಂದು ಪಾತ್ರೆಯಲ್ಲಿ ಹಾಕೋಣ. ನಮ್ಮ ಲಾರಿಯನ್ನು ಓಡಿಸೋದಕ್ಕೆ ಬಳಸುವಂಥ ಡೀಸೆಲ್ ಒಂದು ಕಡೆ ಹಾಕೋಣ. ಮೂರಕ್ಕೂ ಅಗ್ನಿಸ್ಪರ್ಶ ಮಾಡೋಣ. ಅಗ್ನಿಸ್ಪರ್ಶ ಮಾಡಿ ಮೂರರಿಂದ ಬರುವಂಥ ಅನಿಲಗಳು, ಹೊಗೆಯ ಪ್ರಮಾಣ ಗಮನಿಸೋಣ. ಈಗ ನೀವು ಹೇಳಿ, ಯಾವುದ್ರಲ್ಲಿ ಹೊಗೆ ಜಾಸ್ತಿ ಇದೆ, ಯಾವುದ್ರಲ್ಲಿ ಕಮ್ಮಿ ಇದೆ? ಬಹುಶಃ ಡೀಸೆಲಲ್ಲಿ ಏನು ಜಾಸ್ತಿ ಬರಬಹುದು, ಜಾಸ್ತಿ ಬರುತ್ತೆ. ಕಾರಲ್ಲಿ ಸರ್ ಅಂದಾಜಿಗೆ ಹೇಳ್ತಾ ಇದ್ದೀನಿ. ಹೇಳಿ ಕಾರಿನ ಪೆಟ್ರೋಲನ್ನು ಸುಟ್ಟಾಗ ಯಾವ ಥರ ಹೊಗೆ ಬರುತ್ತೆ? ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬರಬಹುದೇನೋ. ನಾಲೆಜ್ ಇಲ್ಲ ಸರ್. ಏವಿಯೇಷನ್ ಫ್ಯೂಯಲ್, ವಿಮಾನವನ್ನು ಬಳಸೋದಕ್ಕೆ ಪರಿಶುದ್ಧವಾದ ತೈಲ ಬಳಸಬೇಕು. ಅಲ್ಲಿ ಕನಿಷ್ಠ ಪ್ರಮಾಣದ ಹೊಗೆಯೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ 100ಕ್ಕೆ 100ರಷ್ಟು ಅದು ಭಸ್ಮವಾಗುತ್ತೆ. ಹೊಗೆ ಬರೋದೇ ಇಲ್ಲ. ನೀವೆಷ್ಟು ಅಲ್ಲಿ ಹಾಕಿರ್ತೀರೋ ಅಷ್ಟು ಸುಡುತ್ತೆ. ಹಾಗೆಯೇ ಈ ಅಂದರೆ ಲಾರಿ ಇದು ಕಾರಿಂದ ಬಂದದ್ದು ಪೆಟ್ರೋಲು ಸುಮಾರು 75ರಿಂದ 80ರಷ್ಟು ಸುಡುತ್ತದೆ. ಉಳಿದದ್ದು ಹೊಗೆಯಾಗಿ ಮಾರ್ಪಾಡಾಗುತ್ತೆ. ಇನ್ನು ಡೀಸೆಲ್ ತಗೊಂಡ್ರೆ ಅದರಲ್ಲಿ ಹೆಚ್ಚಿನ ಭಾಗ ಮಸಿಯಾಗಿಯೇ ಹೊರಗಡೆ ಬರುತ್ತೆ. ಹೊಗೆ ಜಾಸ್ತಿ ಬರುತ್ತೆ. ತಾಮಸ ಆಹಾರ, ರಾಜಸ ಆಹಾರದ ಮಹತ್ವವನ್ನು ತಿಳಿಸೋದಕ್ಕೆ ಈ ಉದಾಹರಣೆ ಕೊಡೋದುಂಟು. ಸಾತ್ವಿಕ ಆಹಾರವನ್ನು ಸೇವಿಸಿದರೆ 100ಕ್ಕೆ 100ರಷ್ಟು ಜೀರ್ಣವಾಗುತ್ತೆ. ರಾಜಸ ಆಹಾರವನ್ನು ಬಹುಪಾಲು ಜೀರ್ಣವಾಗುತ್ತೆ, ಆದರೆ ಜೀರ್ಣವಾಗದೇ ಉಳಿದಿರುವಂಥದ್ದು ಒಂದಷ್ಟು ಉಳಿದಿರುತ್ತೆ. ಅದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ತಾಮಸ ಆಹಾರದಲ್ಲಿ ತಿಂದದ್ದೆಲ್ಲ ಪೂರ್ತಿ ಜೀರ್ಣವಾಗಲ್ಲ. ಜೀರ್ಣವಾಗದೇ ಉಳಿದಂಥ ಪದಾರ್ಥಗಳು ಶೇಷವಾಗಿ ಅದು ಕೊಬ್ಬಿನ ರೂಪದಲ್ಲೋ ಮತ್ತೊಂದು ರೂಪದಲ್ಲೋ ಉಳ್ಕೊಳ್ಳುತ್ತೆ. ಹಾಗಾಗಿ ಈ 3 ರೀತಿಯ ಆಹಾರಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದೊಂದು ಉದಾಹರಣೆ ಕೊಡೋದು ಉಂಟು. ನಂಬಿಕೆ ಇದ್ದರೆ ಪರಿಪಾಲಿಸಿ, ಇಲ್ಲದಿದ್ದರೆ ಬಿಡಿ, ಅಷ್ಟೇ. ಅವರವರಿಗೆ ಬಿಟ್ಟಿದ್ದು ಅಷ್ಟೇ. ನಾನು ಆವಾಗಲೇ ಆರಂಭದಲ್ಲಿ ಹೇಳಿದೆ, ನಾವು ಕುದುರೆಯನ್ನು ನೀರಿನ ಬಳಿಗೆ ಕರ್ಕೊಂಡು ಹೋಗ್ಬೋದು, ಕುಡಿಯೋದು ಬಿಡೋದು ಕುದುರೆ ಇಷ್ಟ. ಕುದುರೆಗೆ ಬಿಟ್ಟ. ಓಕೆ.
ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಆಹಾರ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗಿದೆ, ಎಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು, ಆಹಾರವೇ ಔಷಧಿಯೂ ಹೌದು, ಅದು ತಪ್ಪಿದ್ರೆ ಆಹಾರವೇ ವಿಷವೂ ಆಗಿ ಪರಿಣಮಿಸುತ್ತೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಸರ್. ತುಂಬ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಧನ್ಯವಾದಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಆಹಾರ ನಮ್ಮ ಆರೋಗ್ಯವನ್ನು ಕಾಪಾಡುತ್ತೆ, ಸೊ ನಾವು ತಿನ್ನುವಂಥ ಆಹಾರ ಹೇಗಿರಬೇಕು, ನಮ್ಮ ತಟ್ಟೆಯಲ್ಲಿ ಯಾವೆಲ್ಲ ಆಹಾರವನ್ನು ನಾವು ಸೇವನೆ ಮಾಡಬೇಕು, ಭಗವದ್ಗೀತೆಯಲ್ಲೂ ಕೂಡ ಆಹಾರದ ಬಗ್ಗೆ ಯಾವ ರೀತಿಯಾದಂಥ ಉಲ್ಲೇಖವನ್ನು ಮಾಡಿದ್ದಾರೆ ಅನ್ನೋದನ್ನು ಡಾಕ್ಟರ್ ಸೋಮೇಶ್ವರ ಸರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.